ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹುಲಿಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಪ್ಪಗೇಟ್ ಗ್ರಾಮದ ಮುಖ್ಯ ರಸ್ತೆಗೆ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಎಂ ಕೃಷ್ಣಪ್ಪನವರು ಹಾಗೂ ಜನಪ್ರತಿನಿಧಿಗಳು. ಇನ್ನು ಕಾರ್ಯಕ್ರಮದಲ್ಲಿ ಎಡಿಎ ಮಾಜಿ ಅಧ್ಯಕ್ಷ ರಾಜಶೇಖರ್ ರೆಡ್ಡಿ, ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಚಂದ್ರಕಲಾ ಮುನಿರಾಜು, ಹುಲಿಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಪಿಳ್ಳಮ್ಮ ಹಾಗೂ ಹುಲಿಮಂಗಲ ಗ್ರಾಮ ಪಂಚಾಯಿತಿ ಸದಸ್ಯರು, ಮುಖಂಡರಾದ ರಿಜ್ವಾನ್, ಸುಲೇಮಾನ್ ಬಾಬು, ಸುರೇಶ್, ಶಶಿ, ನಾಗೇಶ್, ಶಿವು, ಅಂಬರೀಶ್, ಮಧು, ಚಂದ್ರಶೇಖರ್, ಮುರುಳಿ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ಮೊದಲು ಸ್ಯಾನಿಟ್ರಿ ಮಾಡಿದ್ವಿ. ಆ ಸ್ಯಾನಿಟ್ರಿ ಸ್ವಲ್ಪ ಅಲ್ಲಲ್ಲಿ ಬ್ಲಾಕ್ ಆಗಿದೆ ಅಂತ ಹೇಳಿದರೆ ಅದನ್ನು ರೆಕ್ಟಿಫಿಕೇಷನ್ ಮಾಡೋಕ್ಕೆ ಕೇಳಿದ್ದೀನಿ. ಜೊತೆಲಿ ಕಾಂಕ್ರೀಟಲ್ಲಿ ಹಾಕಿ ನಮ್ಮ ಜನ ಸ್ವಲ್ಪ ನೆಮ್ಮದಿಯಾಗಿ ರೋಡಲ್ಲಿ ಮಕ್ಕಳು ಮರಿ ಆಟ ಆಡಲಿ, ಬೇಸಿಗೆಗಾಲದಲ್ಲಿ ಆರಾಮಾಗಿ ಕೂತ್ಕೊಳ್ಳಿ ಅಂತೇಳಿ ಒಳ್ಳೆ ಕಾಂಕ್ರೀಟನ್ನು ಹಾಕ್ತೀವಿ. ಸೊ ನನಗೆ ಯಾವಾಗಲೂ ಕೆಲಸ ಮಾಡಿ ರೂಢಿ, ಕೆಲಸದಲ್ಲಿ ಜನಗಳ ಪ್ರೀತಿಯನ್ನು ಗಳಿಸ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಮುನ್ರಾಜು ಇದ್ದಾರೆ, ಚೇರ್ಮನ್ ಇದ್ದಾರೆ, ರಾಜಶೇಖರ್ ರೆಡ್ಡಿ ಇದ್ದಾರೆ, ಇಲ್ಲಿನ ಪಂಚಾಯತಿ ಎಲ್ಲ ಮೆಂಬರ್ಗಳು ಭಾಳ ಒಗ್ಗಟ್ಟಾಗಿ ಕೆಲಸವನ್ನು ಮಾಡ್ತೀವಿ. ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನಲ್ಲಿ ಎಲ್ಲ ಕಡೆ ಭಿನ್ನಾಭಿಪ್ರಾಯ ಸ್ಟಾರ್ಟ್ ಆಗಿರುವಂಥದ್ದು. ಮೈಸೂರಿನಲ್ಲಿ ಜನಪ್ರತಿನಿಧಿ ಸಭೆಗೆ ಜೆಡಿಎಸ್ ನಾಯಕ ಯಾರೂ ಬಂದಿಲ್ಲ. ಇವತ್ತು ಜೆಡಿಎಸ್ ಅವರು ನಡೆಸಿರೋ ಫ್ರೀಡಮ್ ಕಾಪ ಪ್ರತಿಭಟನೆಗೆ ಬಿಜೆಪಿ ಯಾರು ಹೋಗ್ತಿಲ್ಲ, ಯಾಕೆ ಅಂತ? ನನಗೆ ನನ್ನ ಪಾರ್ಟಿಲಿ ಕೆಲಸ ಮಾಡೋಕ್ಕೆ ಕೇಳಿದರೆ ಮಾಡ್ತೀನಿ, ಜೆ ಡಿ ಎಸ್ ಬಗ್ಗೆ ಅವ್ರನ್ನೇ ಕೇಳು.